ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಆದ್ರೆ ಸೂರ್ಯಮಣಿ ಪಡ್ಕೊಳ್ಳೋದಕ್ಕೋಸ್ಕರ ಅಲ್ಲ, ನನ್ನ ಸೇಫ್ಟಿಗೋಸ್ಕರ. ಯಾಕಂದ್ರೆ ಈ ಸೂರ್ಯಮಣಿ ಬಗ್ಗೆ ಸಾಕಷ್ಟು ವಿಷಯಗಳು ಆಗ್ಲೇ ಹೊರಗಡೆ ಜನಕ್ಕೆ ಗೊತ್ತಾಗ್ಬಿಟ್ಟಿತ್ತು. ಈ ವಿಚಾರವಾಗಿ ಕೆಲವು ಜನಗಳು 1-2-3 ಸಲ ನನಗೆ ಬೆದರಿಕೆನೂ ಹಾಕಿದ್ರು. ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಇನ್ಸ್ಪೆಕ್ಟರ್ ಮೋಹನ್ ಅವ್ರಿಗೂ ಗೊತ್ತಿತ್ತು. ಹಾಗಾಗಿ ಅವ್ರ ಅನುಮತಿ ತಗೊಂಡು ನಾನು ಗನ್ ತಗೊಂಡು ಬಂದಿದ್ದೆ. ನನ್ನ ಹತ್ರ ಇರೋ ಲೈಸೆನ್ಸ್ಡ್ ಗನ್ನ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟು ಅದನ್ನ ಇಲ್ಲೀಗಲ್ ಆಗಿ ಫಾರೆಸ್ಟ್ ಒಳಗಡೆ ತಗೊಂಡು ಬಂದೆ. ಅದೆಲ್ಲ ಡಿಪಾರ್ಟ್ಮೆಂಟ್ ಒಳಗಿರೋ ಅಂಡರ್ಸ್ಟ್ಯಾಂಡಿಂಗ್. ಆ ವಿಚಾರನೇ ಬೇರೆ ಬಿಡಿ. ನೀವು ತಿಳ್ಕೋಬೇಕಾಗಿರೋ ವಿಚಾರ ಅದಲ್ಲ. ಅವತ್ತು ಸೂರ್ಯಮಣಿ ಪಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ನಮ್ಮನ್ನ ಬಿಟ್ಟು 5 ಜನರ ಗುಂಪಿತ್ತು. ನಾನ್ ನಿಮಗ್ ಮೊದಲೇ ಹೇಳಿದ್ದೆ, ಅಲ್ಲಿ ನಿಮಗ್ ಗೊತ್ತಿರೋ ಹಾಗೆ ಗುಡ್ಡದ ಜನ ವಾಸ ಆಗಿದ್ರು. ಆ ಕಾಳಿ ಬೆಟ್ಟದಲ್ಲಿ ಏನೇ ನಡೆದ್ರು ಮೊದಲು ಗೊತ್ತಾಗ್ತಾ ಇದ್ದಿದ್ದು ಆ ಗುಡ್ಡದ ಜನಕ್ಕೆ. ಅವ್ರ ನಂತರ ಅಲ್ಲಿರೋದು ಸಿದ್ಧಿ ಪುರುಷರು, ಅಂದ್ರೆ ಕಾಳಿ ಆರಾಧಕರು, ಕಾಳಿ ಭಕ್ತರು. ಅದಾದ್ಮೇಲೆ ಬೈರಾಗಿ ಜನಾಂಗ ಅಂತ ಒಂದು ಗುಂಪಿದೆ. ಅವ್ರು ಸರಿ ಇಲ್ಲ, ಅವರು ವಾಮಾಚಾರದ ಮಾರ್ಗ ಹಿಡಿದಿರೋರು, ವಾಮಾಚಾರಿಗಳು. ಇನ್ನು 4ನೇ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ದಂಥವ್ರು. ಇವರಿಷ್ಟೂ ಜನ ಅವತ್ತು ಅಲ್ಲಿದ್ದಿದ್ದು ಒಂದೇ ಕಾರಣಕ್ಕೆ, ಅದು ಸೂರ್ಯಮಣಿಗೋಸ್ಕರ. ಅವತ್ತು ಸುರಭಿ ಹತ್ರ ಸೂರ್ಯಮಣಿ ಇದ್ದಿದ್ರಿಂದ ಅಷ್ಟೂ ಜನರ ಕಣ್ಣು ಸುರಭಿ ಮೇಲೆ ಇತ್ತು. ಇನ್ವೆಸ್ಟಿಗೇಷನ್ ಮಾಡೋ ಗುಂಪಲ್ಲಿ ನನಗೋಸ್ಕರ ಕೆಲಸ ಮಾಡೋ ಒಬ್ಬ ಪೊಲೀಸ್ನವನಿದ್ದಾನೆ. ಅವನು ನನಗೆ ಇದನ್ ಕೊಟ್ಟ. ಏನ್ ಸರ್ ಇದು? ಪ್ರಜ್ಞೆ ತಪ್ಪಿಸೋದಕ್ಕೆ ಈ ಬೈರಾಗಿ ಜನರು ಉಪಯೋಗಿಸಂತ ಒಂದು ಅಸ್ತ್ರ. ಅವತ್ತು ಅವರಿದನ್ನ ಸುರಭಿ ಮೇಲೆ ಉಪಯೋಗಿಸಿದ್ರು. ಸುರಭಿ ತಲೆಗೆ ಪೆಟ್ಟು ಬಿದ್ದಿದ್ದಕ್ಕೆ ಅವಳು ಪ್ರಜ್ಞೆ ತಪ್ಪಿದ್ಲು ಅಂತ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರ. ಆದ್ರೆ ಪ್ರಜ್ಞೆ ತಪ್ಪಿದ್ದು ಈ ಅಸ್ತ್ರದಿಂದ. ಅವತ್ತು ಒಂದು ಗುಂಪಿನವರು ಸೂರ್ಯಮಣಿ ಪಡ್ಕೊಳ್ಳೋದಕ್ಕೋಸ್ಕರ ಸುರಭಿನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು. ಅವರಿಂದ ಸುರಭಿನ ಕಾಪಾಡೋದಕ್ಕೋಸ್ಕರ ನಾನ್ ಫೈರ್ ಮಾಡಬೇಕಾಯ್ತು. ಆದ್ರೆ ನೋಡಿದವ್ರ ದೃಷ್ಟಿಯಲ್ಲಿ ನಾನೇ ಸುರಭಿ ಮೇಲೆ ಫೈರ್ ಮಾಡ್ತಿದ್ದೀನಿ ಅನ್ನೋ ಥರ ಆಗೋಯ್ತು. ಈ ಕಾಡಲ್ಲಿ ಯಾರಿಗೇನೇ ಅಪಾಯ ಆದ್ರೂ ಅವರನ್ನ ಕಾಪಾಡೋದು ಈ ಗುಡ್ಡದ ಜನ. ಅವತ್ತು ಸುರಭಿನ ಅವರೇ ಕಾಪಾಡಿರಬಹುದು. ಹಾಗಾಗಿ ಎಷ್ಟೇ ಹುಡುಕಿದ್ರೂ ನಮಗೆ ಸುರಭಿ ಸುಳಿವೇ ಸಿಕ್ಕಿಲ್ಲ. ಅಲ್ಲ ಗಂಗಾಧರ್ ಅವರೇ, ನೀವು 5 ಜನರ ಗುಂಪಿತ್ತು ಅಂತ ಹೇಳಿದ್ರಿ. ಆದ್ರೆ ನೀವು ನಮಗೆ ಮಾಹಿತಿ ಕೊಟ್ಟಿದ್ದು 4 ಜನರ ಬಗ್ಗೆ. ಇನ್ನೊಂದು ಗುಂಪು ಯಾವುದು? ನಾನು ದೋಣಿ ಹಾಯಿಸೋ ಬಾಬಯ್ಯನ್ನ ಭೇಟಿ ಮಾಡಿದ್ದೆ. ಅವನು ಹೇಳೋ ಪ್ರಕಾರ ಅಪಾಯದಲ್ಲಿದ್ದಂಥ ಒಂದು ಹುಡುಗಿ ಅವತ್ತು ಕಾಳಿ ಬೆಟ್ಟಕ್ಕೆ ಬಂದಿದ್ಲಂತೆ. ಆ ಹುಡುಗಿನ ಹಿಂಬಾಲಿಸ್ಕೊಂಡು ಒಂದು ಗ್ಯಾಂಗ್ ಕೂಡ ಬಂದಿತ್ತು. ಆ ಗ್ಯಾಂಗ್ನವರು ಬಾಬೈನ್ ಜೊತೆ ಇದ್ರಂತೆ. ಅವರೆಲ್ಲ ಯಾರು, ಈ ಕಾಳಿ ಬೆಟ್ಟಕ್ಕೂ ಅವ್ರಿಗೂ ಏನ್ ಸಂಬಂಧ ಅನ್ನೋದು ಪ್ರಶ್ನೆಯಾಗೇ ಉಳ್ಕೊಂಡಿದೆ. ಹಾಗಾಗಿ ನಾನಿನ್ನೂ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದೀನಿ. ನನಗ್ ತಿಳಿದಿರೋಷ್ಟು ನಾನು ನಿಮಗ್ ಹೇಳಿದ್ದೀನಿ. ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಸೂರ್ಯಮಣಿ ಸಿಗೋವರೆಗೂ ಈ ರೀತಿ ಒಬ್ಬರ ಮೇಲೆ ಒಬ್ಬರು ಅನುಮಾನ ಪಡೋದು ಸಹಜವಾಗಿರುತ್ತೆ ಸರ್. ಒಂದೊಂದ್ಸಲ ನೋಡಿದ ಸುಳ್ಳಾಗತ್ತೆ, ಒಂದೊಂದ್ಸಲ ಕೇಳಿದ ಸುಳ್ಳಾಗತ್ತೆ. ಅದಕ್ಕೆ ನಾವು ನಿಮ್ಮ ಹತ್ರ ನೇರವಾಗಿ ವಿಚಾರಿಸಿ ಕೇಳಿ ತಿಳ್ಕೊತಾ ಇದ್ದೀವಿ. ಇಲ್ಲದೆ ಹೋಗಿದ್ದಿದ್ರೆ ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ಹೌದು ಗಂಗಾಧರ್ ಅವರೇ, ಕೆಲವೊಂದು ಸತಿ ಪರಿಸ್ಥಿತಿ ನಮ್ಮವ್ರ ಮೇಲೆ ನಾವು ಅನುಮಾನ ಪಡುವಂಥ ಸಂದರ್ಭ ತಂದ್ಬಿಡುತ್ತೆ. ನೀವು ಎಲ್ಲದಕ್ಕೂ ನನಗೂ ಅಳಿಯಂದ್ರಿಗೂ ಕ್ಲಾರಿಟಿ ಕೊಟ್ರಲ್ವಾ,
ಇನ್ನು ಮುಂದೆ ಯಾವುದೇ ರೀತಿ ಗೊಂದಲ ಇರಲ್ಲ ಅಂತ ನಾನು ಅನ್ಕೋತೀನಿ. ಸೂರ್ಯಮಣಿ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಅಂತಂದ್ರೆ ಖಂಡಿತ ನನ್ನ ಸುರಭಿ ಬದುಕಿರ್ತಾಳೆ.